ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನೆಲ್. ನಿಮ್ಮ ಮೊದಲನೆಯ ಪ್ರಶ್ನೆ, ಕುರ್ಕುರೆಯಲ್ಲಿ ಯಾವ ಪ್ರಾಣಿಯ ಮೂಳೆಯನ್ನು ಪುಡಿ ಮಾಡಿ ಹಾಕಿರುತ್ತಾರೆ? ಆಪ್ಷನ್ ಎ ನಾಯಿಯ ಮೂಳೆ, ಆಪ್ಷನ್ ಬಿ ಮನುಷ್ಯನ ಮೂಳೆ, ಆಪ್ಷನ್ ಸಿ ಬೆಕ್ಕಿನ ಮೂಳೆ, ಆಪ್ಷನ್ ಡಿ ಯಾವುದೂ ಅಲ್ಲ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೂ ಅಲ್ಲ. ನಿಮ್ಮ ಎರಡನೆಯ ಪ್ರಶ್ನೆ, ಜನನದ ಎಷ್ಟು ದಿನದ ನಂತರ ಮಗು ನಗಲು ಪ್ರಾರಂಭಿಸುತ್ತದೆ? ಆಪ್ಷನ್ ಎ 1 ತಿಂಗಳುಗಳ ನಂತರ, ಆಪ್ಷನ್ ಬಿ 3 ತಿಂಗಳ ನಂತರ, ಆಪ್ಷನ್ ಸಿ 5 ದಿನಗಳ ನಂತರ, ಆಪ್ಷನ್ ಡಿ 1 ವಾರದ ನಂತರ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ 1 ತಿಂಗಳ ನಂತರ ಮಗು ನಗಲು ಪ್ರಾರಂಭಿಸುತ್ತದೆ. ನಿಮ್ಮ ಮೂರನೆಯ ಪ್ರಶ್ನೆ, ಸಿಂಹಕ್ಕೆ ಒಟ್ಟು ಎಷ್ಟು ಹಲ್ಲುಗಳಿವೆ? ಆಪ್ಷನ್ ಎ 26 ಹಲ್ಲುಗಳು, ಆಪ್ಷನ್ ಬಿ 16 ಹಲ್ಲುಗಳು, ಆಪ್ಷನ್ ಸಿ 5 ಹಲ್ಲುಗಳು, ಆಪ್ಷನ್ ಡಿ 12 ಹಲ್ಲುಗಳು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ 26 ಹಲ್ಲುಗಳು. ನಿಮ್ಮ ನಾಲ್ಕನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಮಣ್ಣಿನ ಮನೆಗಳಿರುವ ದೇಶ ಯಾವುದು? ಆಪ್ಷನ್ ಎ ಶ್ರೀಲಂಕಾ, ಆಪ್ಷನ್ ಬಿ ಬಾಂಗ್ಲಾದೇಶ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ರಷ್ಯಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ದೇಶವು ಅತ್ಯಂತ ಹೆಚ್ಚು ಮಣ್ಣಿನ ಮನೆಗಳನ್ನು ಹೊಂದಿದ ದೇಶವಾಗಿದೆ. ನಿಮ್ಮ ಐದನೆಯ ಪ್ರಶ್ನೆ, ರಾಷ್ಟ್ರ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಚಲನಚಿತ್ರ ಯಾವುದು? ಆಪ್ಷನ್ ಎ ಹುಲಿ ಹಾಲಿನ ಮೇವು, ಆಪ್ಷನ್ ಬಿ ಬಬ್ರು ವಾಹನ, ಆಪ್ಷನ್ ಸಿ ಬೇಡರ ಕಣ್ಣಪ್ಪ, ಆಪ್ಷನ್ ಡಿ ಭಕ್ತ ಪ್ರಹ್ಲಾದ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬೇಡರ ಕಣ್ಣಪ್ಪ. ನಿಮ್ಮ ಆರನೆಯ ಪ್ರಶ್ನೆ, ಆರೋಗ್ಯವಾಗಿರಲು ದಿನಕ್ಕೆ ಒಟ್ಟು ಎಷ್ಟು ಮೊಟ್ಟೆಯನ್ನು ತಿನ್ನಬೇಕು? ಆಪ್ಷನ್ ಎ 6, ಆಪ್ಷನ್ ಬಿ 5, ಆಪ್ಷನ್ ಸಿ 3, ಆಪ್ಷನ್ ಡಿ 1. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ 3 ಮೊಟ್ಟೆಗಳನ್ನು ತಿನ್ನಬೇಕು. ನಿಮ್ಮ ಏಳನೆಯ ಪ್ರಶ್ನೆ, ಕೀಲು ನೋವು ಕಡಿಮೆಯಾಗಲು ಹಾಲಿಗೆ ಏನನ್ನು ಸೇರಿಸಿ ಕುಡಿಯಬೇಕು? ಆಪ್ಷನ್ ಎ ಸಕ್ಕರೆ, ಆಪ್ಷನ್ ಬಿ ಮೊಟ್ಟೆ, ಆಪ್ಷನ್ ಸಿ ತುಪ್ಪ, ಆಪ್ಷನ್ ಡಿ ಜೇನುತುಪ್ಪ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ತುಪ್ಪವನ್ನು ಹಾಲಿಗೆ ಬೆರೆಸಿ ಕುಡಿಯುವುದರಿಂದ ಕೀಲು ನೋವು ಕಡಿಮೆಯಾಗುತ್ತದೆ. ನಿಮ್ಮ ಎಂಟನೆಯ ಪ್ರಶ್ನೆ, ಚೇಳಿನ ವಿಷವನ್ನು ಯಾವ ರೋಗವನ್ನು ಗುಣಪಡಿಸಲು ಬಳಸಲಾಗುತ್ತದೆ? ಆಪ್ಷನ್ ಎ ರಕ್ತದೊತ್ತಡ, ಆಪ್ಷನ್ ಬಿ ಶುಗರ್, ಆಪ್ಷನ್ ಸಿ ಕೀಲು ನೋವು, ಆಪ್ಷನ್ ಡಿ ಕ್ಯಾನ್ಸರ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕೀಲು ನೋವನ್ನು ಗುಣಪಡಿಸಲು ಚೇಳಿನ ವಿಷವನ್ನು ಬಳಸಲಾಗುತ್ತದೆ. ನಿಮ್ಮ 9ನೆಯ ಪ್ರಶ್ನೆ, ಯಾವ ಸಮಯದಲ್ಲಿ ನಡೆದರೆ ಸಕ್ಕರೆ ಕಾಯಿಲೆಯು ನಿಯಂತ್ರಣದಲ್ಲಿರುತ್ತದೆ? ಆಪ್ಷನ್ ಎ ಸಂಜೆ ಹೊತ್ತು, ಆಪ್ಷನ್ ಬಿ ಮಧ್ಯರಾತ್ರಿ ಹೊತ್ತು, ಆಪ್ಷನ್ ಸಿ ಊಟದ ನಂತರ, ಆಪ್ಷನ್ ಡಿ ಊಟದ ಮೊದಲು.
ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ, ಊಟದ ನಂತರ ನಡೆಯುವುದರಿಂದ ಸಕ್ಕರೆ ಕಾಯಿಲೆಯು ನಿಯಂತ್ರಣದಲ್ಲಿರುತ್ತದೆ. ನಿಮ್ಮ 10ನೆಯ ಪ್ರಶ್ನೆ, ಭೂಮಿಯಲ್ಲಿರುವ ಅತ್ಯಂತ ಕಠಿಣ ವಸ್ತು ಯಾವುದು? ಆಪ್ಷನ್ ಎ ತಾಮ್ರ, ಆಪ್ಷನ್ ಬಿ ಚಿನ್ನ, ಆಪ್ಷನ್ ಸಿ ವಜ್ರ, ಆಪ್ಷನ್ ಡಿ ಬೆಳ್ಳಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ, ವಜ್ರವು ಭೂಮಿಯಲ್ಲಿರುವ ಅತ್ಯಂತ ಕಠಿಣ ವಸ್ತುವಾಗಿದೆ. ನಿಮ್ಮ 11ನೆಯ ಪ್ರಶ್ನೆ, ರೈತನ ಮಿತ್ರ ಎಂದು ಯಾವ ಜೀವಿಯನ್ನು ಕರೆಯುತ್ತಾರೆ? ಆಪ್ಷನ್ ಎ ಕಾಳಿಂಗ ಸರ್ಪ, ಆಪ್ಷನ್ ಬಿ ನವಿಲು, ಆಪ್ಷನ್ ಸಿ ಗಿಳಿ, ಆಪ್ಷನ್ ಡಿ ಎರೆಹುಳು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಎರೆಹುಳು. ನಿಮ್ಮ 12ನೆಯ ಪ್ರಶ್ನೆ, ಯಾವ ದೇಶದ ಕಾನೂನು ಅತ್ಯಂತ ಕಠಿಣವಾದ ಕಾನೂನಾಗಿದೆ? ಆಪ್ಷನ್ ಎ ಭೂತಾನ್ ದೇಶದ ಕಾನೂನು, ಆಪ್ಷನ್ ಬಿ ಅಮೇರಿಕ ದೇಶದ ಕಾನೂನು, ಆಪ್ಷನ್ ಸಿ ಚೀನಾ ದೇಶದ ಕಾನೂನು, ಆಪ್ಷನ್ ಡಿ ಭಾರತದ ಕಾನೂನು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತದ ಕಾನೂನು. ನಿಮ್ಮ 13ನೆಯ ಪ್ರಶ್ನೆ, ಅಮೆರಿಕದ ರಾಷ್ಟ್ರೀಯ ಹೂ ಯಾವುದು? ಆಪ್ಷನ್ ಎ ಕೇದಗೆ, ಆಪ್ಷನ್ ಬಿ ಸಂಪಿಗೆ, ಆಪ್ಷನ್ ಸಿ ಮಲ್ಲಿಗೆ, ಆಪ್ಷನ್ ಡಿ ಗುಲಾಬಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗುಲಾಬಿ ಹೂ ಅಮೆರಿಕದ ರಾಷ್ಟ್ರೀಯ ಹೂವಾಗಿದೆ. ನಿಮ್ಮ 14ನೆಯ ಪ್ರಶ್ನೆ, ಎರೆಹುಳುವಿಗೆ ಎಷ್ಟು ಕಣ್ಣುಗಳಿರುತ್ತದೆ? ಆಪ್ಷನ್ ಎ 12, ಆಪ್ಷನ್ ಬಿ 5, ಆಪ್ಷನ್ ಸಿ 6, ಆಪ್ಷನ್ ಡಿ ಕಣ್ಣುಗಳಿಲ್ಲ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಣ್ಣುಗಳಿಲ್ಲ. ನಿಮ್ಮ 15ನೆಯ ಪ್ರಶ್ನೆ, ಮದುವೆಯಾದ ಹೆಣ್ಣು ಮಕ್ಕಳು ಕುಂಕುಮವನ್ನು ಹಚ್ಚದಿದ್ದರೆ ಏನಾಗುತ್ತದೆ? ಆಪ್ಷನ್ ಎ ಪತಿಗೆ ಕಷ್ಟ ಬರುತ್ತದೆ, ಆಪ್ಷನ್ ಬಿ ಜಗಳ ಉಂಟಾಗುತ್ತದೆ, ಆಪ್ಷನ್ ಸಿ ಅನಾರೋಗ್ಯ ಬರುತ್ತದೆ, ಆಪ್ಷನ್ ಡಿ ಆರ್ಥಿಕ ನಷ್ಟವಾಗುತ್ತದೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಪತಿಗೆ ಕಷ್ಟ ಬರುತ್ತದೆ. ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ, ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ.